ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮೆರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಯ ಕುರಿತು ಹೇಳಿದರೆ, ಇತ್ತೀಚೆಗಷ್ಟೇ ಪ್ರಕಟಗೊಂಡ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ PUC ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ 600 ಅಂಕಗಳಿಗೆ 592 ಅಂಕಗಳನ್ನು ಪಡೆದು ಕಾಲೇಜು ಹಂತದಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದುವ ಮೂಲಕ ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರುವಂಥ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ಅಶ್ವಿನಿ ಹನುಮಂತಪ್ಪ ಮಡ್ಡಿನಾಯ್ಕರ್ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ದ್ವಿತೀಯ PUC ಪರೀಕ್ಷೆ ಯಶಸ್ಸಿನ ಕುರಿತು ಹಾಗೆಯೇ ಮುಂದಿನ ಭವಿಷ್ಯದ ಗುರಿಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಅಶ್ವಿನಿಯವರ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಮೊದಲಿಗೆ ತಮಗೆ ಅಭಿನಂದನೆಗಳು. ತಾವು ದ್ವಿತೀಯ PUC ಪರೀಕ್ಷೆಯಲ್ಲಿ 600 ಅಂಕಗಳಿಗೆ 592 ಅಂಕಗಳನ್ನು ಪಡ್ಕೊಂಡು ಸರಗೂರು ತಾಲೂಕಿಗೆ ಒಂದು ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿರುವಂಥದ್ದು ಭಾಳ ಖುಷಿಯ ವಿಚಾರ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತಾ ತಮಗೆ ಅಭಿನಂದನೆಗಳು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಮೊದಲಿಗೆ ತಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಈ ಒಂದು ಉನ್ನತ ಅಂಕಗಳನ್ನು ಪಡ್ಕೊಂಡಿದ್ದೀರಾ, ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದೀರಾ, ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ ವಿಜ್ಞಾನ ವಿಭಾಗದಲ್ಲಿ. ತಮ್ಮ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ನನಗೂ ತುಂಬ ಖುಷಿ ಆಗ್ತಿದೆ. ಏಕೆಂದರೆ ಸೈನ್ಸಲ್ಲಿ 600ಕ್ಕೆ 592 ತೆಗೆದಿದ್ದು ನನಗೂ ಖುಷಿ ಆಯಿತು. ಆಮೇಲೆ ಕಾಲೇಜಿನ ಕೀರ್ತಿಯನ್ನು ಎತ್ತಿದ್ದಕ್ಕೆ ಮತ್ತು ಸರಗೂರಿಗೆ ಟಾಪಲ್ಲಿ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಇದೆಲ್ಲ ಕ್ರೆಡಿಟ್ಸು ಪೇರೆಂಟ್ಸು, ಲೆಕ್ಚರ್ಸು ಮತ್ತು ಕಾಲೇಜಿಗೆ ಹೋಗ್ಬೇಕಂತ ಕೇಳ್ತೀನಿ. ತಾವು ಮೂಲತಃ ಎಲ್ಲಿಯವರು? ನಮ್ಮದು ಬೆಳಗಾವಿ ಡಿಸ್ಟಿಕ್ಕು ರಾಮದುರ್ಗ ತಾಲೂಕು ಮತ್ತು ಒಂದು ಸಣ್ಣ ಘಟಕನೂರು ಹಳ್ಳಿಯಿಂದ ಬಂದಿರೋದು ನಾನು. ಆಮೇಲೆ ಇಲ್ಲಿ ನಮಗೆ ಈ ಸಂಸ್ಥೆಯವರೇ ನಮಗೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಅಲ್ಲಿಂದ ನಾವು ಬಹುಶಃ ಒಂದು 4 ಹಂತದ ಎಕ್ಸಾಮ್ ಮುಗಿಸ್ಕೊಂಡ್ಬಿಟ್ಟು ನಾವಿಲ್ಲಿ ಸೆಲೆಕ್ಟ್ ಆಗಿ ಬಂದಿರ್ತೀವಿ. ಆಮೇಲೆ ನಮ್ಮನ್ನ ಇಲ್ಲಿ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ಳೋದು ಅವರು. ತಾವು ಮೂಲತಃ ಬೆಳಗಾವಿ ಜಿಲ್ಲೆಯವರು. ಎಷ್ಟು ವರ್ಷಗಳಾಯಿತು ತಾವು ಇಲ್ಲಿಗೆ ಬಂದು? 2 ವರ್ಷ ಆಯಿತು. ಫಸ್ಟ್ PU ಮತ್ತು ಸೆಕೆಂಡ್ PU. ಅಂದರೆ SSLC ಪರೀಕ್ಷೆ ಮುಗಿಸಿದ ನಂತರ? ಮುಗಿಸಿದ ನಂತರ ಇಲ್ಲಿ ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತಾರೆ. ಅಲ್ಲಿ ಬಂದಮೇಲೆ ಇಲ್ಲಿ ಕಾಲೇಜಿಗೆ ಕರ್ಕೋತಾರೆ. ತಮ್ಮ ಅಲ್ಲಿನ ಓದಿನ ವಾತಾವರಣ ಆಗಿರ್ಬೋದು, ತಮ್ಮ ಜಿಲ್ಲೆಯಲ್ಲಿ ತಾವು ಓದಿದಂತಹ ಸಂದರ್ಭ ಆಗಿರ್ಬೋದು, ತದನಂತರ ತಾವು ಪ್ರಥಮ PUCಗೆ ತಾವು ನಮ್ಮ ಸರಗೂರು ವಿವೇಕ ಪದವಿ ಪೂರ್ವ ಕಾಲೇಜಿಗೆ ದಾಖಲಾತಿ ಆದಂಥ ಸಂದರ್ಭದಲ್ಲಿ ಅಲ್ಲಿನ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ಎಷ್ಟು ಬದಲಾವಣೆ ಅಂತ ಅನ್ನಿಸ್ತು? ಓದಲಿಕ್ಕೆ ಏನಾದರೂ ಕಷ್ಟ ಆಗಿತ್ತಾ? ತುಂಬ ಬದಲಾವಣೆ ಅನ್ನಿಸ್ತು. ಏಕೆಂದರೆ ನಾವು ನಮ್ಮ ಡಿಸ್ಟ್ರಿಕ್ಟ್ ಬಿಟ್ಟು ಇಷ್ಟು ದೂರ ಬಂದಿದ್ದು ಮೊದಲೇ ಬದಲಾವಣೆ. ಆಮೇಲೆ ಅಲ್ಲೇ ನಮಗೆ ಕ್ಲೈಮೇಟು ಇಲ್ಲಿದು ಮತ್ತು ಫುಡ್, ಅಲ್ಲಿ ನಾವು ರೊಟ್ಟಿ ತಿಂತಿದ್ವಿ, ಇಲ್ಲಿ ಮುದ್ದೆ, ಫುಡ್ದು ಅಡ್ಜಸ್ಟ್ ಆಗಿ ತುಂಬ ಕಷ್ಟ ಆಯಿತು. ಆಮೇಲೆ ನಮ್ಮದು ಅಲ್ಲೇ ಕಿತ್ತೂರಿನ ಚೆನ್ನಮ್ಮ, ಅದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಆಗಿರೋದ್ರಿಂದ ಅಷ್ಟೇನಿಲ್ಲಿ ಓದೋಕೇನೋ ಅಷ್ಟು ಕಷ್ಟ ಆಗಲಿಲ್ಲ. ಆದರೆ ಸೈನ್ಸ್ ತೊಗೊಂಡಿದ್ದಕ್ಕೆ ಸೈನ್ಸ್ ಆಬ್ವಿಯಸ್ಲಿ ಕಷ್ಟ ಇರುತ್ತೆ, ಅದಕ್ಕೋಸ್ಕರ ಕಷ್ಟ ಆಯಿತು. ಬಟ್ ಇಲ್ಲಿ ಲೆಕ್ಚರರ್ಸ್ ಗೈಡೆನ್ಸಿಂದ ಅದು ಬರಬರ್ತಾ ಸುಲಭ ಆಯಿತು. ಹಾಗಿದ್ರೆ ತಾವು ಪ್ರಾಥಮಿಕ ಶಾಲಾ ಹಂತದಲ್ಲಾಗಿರ್ಬೋದು, ಪ್ರೌಢಶಾಲೆ ಆಗಿರ್ಬೋದು, SSLC ಹಂತದಲ್ಲಾಗಿರ್ಬೋದು, ಅಲ್ಲೂ ಕೂಡ ಈ ಥರ ತಮ್ಮ ಓದಿನ ಪರಿ ಹೀಗೆ ಇತ್ತಾ? ಉನ್ನತ ಅಂಕಗಳೊಂದಿಗೆ ಉತ್ತೀರ್ಣರಾಗ್ತಿದ್ರ? ಹೌದು. ನಮ್ಮದು ಇಲ್ಲಿ 1 to 5th ನಾನು ಇಲ್ಲಿ ನಮ್ಮ ಸ್ಕೂಲಲ್ಲಿ ಕನ್ನಡ ಸ್ಕೂಲಲ್ಲಿ ಕಲ್ತಿರೋದು. ಅಂದರೆ ನಮ್ಮ ಊರಿನಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲ್ತಿರೋದು. ಅಲ್ಲಿನೂ ಹಾಗೆ ಟಾಪ್ 3ಯಲ್ಲೇ ಬರ್ತಿದ್ದೆ. ಹಂಗೆ ಆಮೇಲೆ ನಾನು ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ಬಿಟ್ಟು ಕಿತ್ತೂರಾಣಿ ಚೆನ್ನಮ್ಮ ಅನ್ನೋ ಸ್ಕೂಲಿಗೆ ಹೋದಾಗ ಅಲ್ಲಿನೂ 10th ಟಾಪ್ 2nd ಬಂದೆ. ಹೀಗೇನೆ ನಂದು ಓದೋದು ಹೀಗೆ ಇತ್ತು. ಹಾಗಿದ್ರೆ ತಾವು ಪ್ರಥಮ PUCಗೆ ನಮ್ಮ ಸರಗೂರಿನ ವಿವೇಕ ಪದವಿ ಪೂರ್ವ ಕಾಲೇಜಿಗೆ ದಾಖಲಾಗ್ತಿರೋ, ತದನಂತರ ದ್ವಿತೀಯ PUC ತಾವು ತೇರ್ಗಡೆ ಒಂದು ತರಗತಿಗಳು ಆರಂಭ ಆದಂಥ ಸಂದರ್ಭದಲ್ಲಿ ತಮ್ಮ ಓದಿನ ಪರಿ ಆಗಿರ್ಬೋದು, ಕ್ರಮ ಆಗಿರ್ಬೋದು ಹೇಗಿತ್ತು?
ನಾವು ಇಲ್ಲಿ ಫಸ್ಟ್ ಪಿ ಯುಗೆ ಇಲ್ಲಿ ಬಂದಾಗ ನಮಗೆ ಇಲ್ಲಿ ಅಂದರೆ ಹೆಂಗಂದರೆ ಕ್ಲಾಸಸ್ ಆಗ್ತಿತ್ತು. ಕ್ಲಾಸಸ್ ಆದಮೇಲೆ ನಮಗೆ 2 ಕ್ಲಾಸ್ ಅಥವಾ ಸೆಲ್ಫ್ ಸ್ಟಡಿ ಕೊಡೋರು. ಆ ಸೆಲ್ಫ್ ಸ್ಟಡಿಯಲ್ಲಿ ನಾವು ಅದನ್ನೆಲ್ಲ ರಿವೈಸ್ ಮಾಡೋಕ್ಕೆ ನಮಗೆ ಟೈಮ್ ಕೊಡ್ತಿತ್ತು. ಆಮೇಲೆ ಲೆಕ್ಚರರ್ಸು ತುಂಬ ಅರ್ಥ ಆಗಂಗೆ ಹೇಳಿರೋರು, ಅಂದರೆ ಏನು ಡೌಟ್ಸ್ ಇದ್ದರೂ ಆವಾಗಲೇ ಕೇಳಿ ಅಂತ ಹೇಳೋರು. ಆಮೇಲೆ ಸ್ಟಾಪ್ ರೂಮ್ಗೆ ನಮಗೆ ಹೋಗಿ ಫ್ರೀಯಾಗಿ ನಾವು ಅವ್ರ ಜೊತೆ ಮಾತಾಡೋದಿತ್ತು. ಆಮೇಲೆ ನಮಗೇನೋ ಡೌಟ್ಸ್ ಇದ್ದರೆ ಹೋಗಿ ಕೇಳ್ತಿದ್ವಿ. ಮತ್ತು ನಮ್ಮ ಸೀನಿಯರ್ಸು ಇದ್ದರು. ನಾವು ಫಸ್ಟ್ ಪಿ ಯು ಇದ್ದಾಗ ಸೀನಿಯರ್ಸಿಂದನೂ ನಮಗೆ ತುಂಬ ಗೈಡೆನ್ಸ್ ಸಿಕ್ಕಿದೆ. ನಾವು ಏನು ಡೌಟ್ ಕೇಳಿದ್ರು ಸೀನಿಯರ್ಸ್ ಹೇಳ್ತಿದ್ರು. ಹಾಗೇನು ಮತ್ತು ಲೆಕ್ಚರರ್ಸು ಮೇಡಮ್ ನಮಗೆ ಇದು ಅರ್ಥ ಆಗಲಿಲ್ಲ ಅಂದರೆ ಅವ್ರು ರಿಪೀಟ್ ಮಾಡಿ ಹೇಳೋರು. ಆಮೇಲೆ ನಮ್ದು ಇಲ್ಲಿ ಎಷ್ಟೋ ಜನ ಕನ್ನಡ ಮೀಡಿಯಮಿಂದ ಬಂದವರು ಸಹ ಅವರು ಕನ್ನಡ ಥರ ಹೇಳಲಿ ತುಂಬ ಕಷ್ಟಪಟ್ಟಿತ್ತು. ಅಂದರೆ ಲೆಕ್ಚರರ್ಸ್ಗೆ ತುಂಬ ಕಷ್ಟ ಆಗ್ತಿತ್ತು. ಆದ್ರೂ ಅವರು ಎಲ್ಲನೂ ಅವ್ರು ನಮ್ಗೆ ಅರ್ಥ ಆಗಂಗೆ ತುಂಬ ಸಲ ರಿಪೀಟ್ ಮಾಡಿ ಹೇಳ್ತಿದ್ರು. ಆಮೇಲೆ ನಮಗೆ ಹಾಸ್ಟೆಲಿಗೆ ಬಂದಮೇಲೆ ಒಂದು 3 ಅವರ್ ಓದೋಕ್ಕೆ ಟೈಮ್ ಇರೋದು. ಆಮೇಲೆ ನಮಗೆಲ್ಲರಿಗೂ ಸ್ಟಡಿ ಹಾಲ್ಗೆ ಹೋಗಬೇಕು ಅಂತ ರೂಲ್ಸ್ ಇತ್ತು. ಯಾರೂ ರೂಮಲ್ಲಿ ಕೂತ್ಕೊಂಡು ಓದೋಂಗಿಲ್ಲ. ಆಮೇಲೆ ವಾರ್ಡನ್ಸ್ ಎಲ್ಲ ಬಂದು ನೋಡ್ಕೋತಿದ್ರು ಸ್ಟಡಿ ಹಾಲಲ್ಲಿ ಓದ್ತಿದ್ದಾರಾ ಅಂತ. ಆಮೇಲೆ ಸ್ಟಡಿ ಹಾಲಲ್ಲಿ ಪಿನ್ ಡ್ರಾಪ್ ಸೈಲೆಂಟ್ ಇದ್ಬಿಟ್ಟು ಓದಬೇಕಿತ್ತು. 3 ಅವರ್ ಓದಲೇಬೇಕಿತ್ತು. ಆಮೇಲೆ ಅದನ್ನೆಲ್ಲ ಓದಿ ಆಮೇಲೆ ಲೆಕ್ಚರರ್ಸ್ ಪಾಠ ಕೇಳಿ ಸೆಲ್ಫ್ ಸ್ಟಡಿ ಮಾಡಿ ಇಷ್ಟೆಲ್ಲ ಮಾಡಿದ್ದಕ್ಕೆ ಇಷ್ಟು ಟಾಪಲ್ಲಿ ಬರೋಕ್ಕೆ ಕಾರಣ ಆಯಿತು. ಈಗ ತಾವು ಆರಂಭದಲ್ಲಿ ಹೇಳಿದ್ರಿ, ತಾವು ಬೆಳಗಾವಿಯಿಂದ ನಮ್ಮ ಸರಗೂರು ವಿವೇಕ ಪದವಿ ಪೂರ್ವ ಕಾಲೇಜಿಗೆ ದಾಖಲಾದಕ್ಕೆ ಬಹಳಷ್ಟು ಹಂತಗಳಲ್ಲಿ ತಾವು ಪರೀಕ್ಷೆಗಳನ್ನು ಎದುರಿಸಿ ಬಂದಂಥ ಸಂದರ್ಭ ಆಗಿತ್ತು. ಆ ಪರೀಕ್ಷೆಗಳನ್ನು ಎದುರಿಸಂಥ ಸಂದರ್ಭ ಆಗಿರ್ಬೋದು, ಕಾಲೇಜಿಗೆ ದಾಖಲಾದಂಥ ಆಗಿರ್ಬೋದು, ಅದರ ಅನುಭವ ಹೇಗಿತ್ತು? ನಮ್ಮದು ಫಸ್ಟ್ ನಾವು ಕಿತ್ತೂರಿನ ಚೆನ್ನಮ್ಮ ಇದ್ದಾಗ ನಮ್ಮ ಸ್ಕೂಲಲ್ಲಿ ಒಬ್ಬರು ಡ್ರಾಯಿಂಗ್ ಮಿಸ್ ಅಂತಿದ್ರು. ಅವ್ರು ಬಂದು ಈ ಸಂಸ್ಥೆ ಬಗ್ಗೆ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ನೋಡಿ ಒಂದು ಸಂಸ್ಥೆ ಇದೆ, ಹೀಗೆ ಅವರು ನಿಮಗೆ ಫ್ರೀ ಕಳಿಸ್ತಾರೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು. ಆ್ಯಕ್ಚುಲಿ ಅದಕ್ಕೆ ದುಡ್ಡು ಕೊಟ್ಟು ಹೋಗೋದಾದರೆ ತುಂಬ ದುಡ್ಡಿದೆ, ಆದರೆ ನೀವು ಈ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಂಡ್ರೆ ನಿಮಗೆ ಅವರು ಫ್ರೀಯಲ್ಲಿ ಓದಿಸ್ತಾರೆ ಅಂತ ಹೇಳಿದರು. ಅದಕ್ಕೆ ನಮ್ಮ ಇಡೀ ಕಿತ್ತೂರಿನ ಚೆನ್ನಮ್ಮ ಸ್ಕೂಲೇ 10th ಅವರೆಲ್ಲರೂ ಈ ಫಸ್ಟ್ ಎಕ್ಸಾಮ್ನ ಬರೆದಿದ್ವಿ. ಅದು ನಮ್ಮ ಸ್ಕೂಲಿಗೆ ಬಂದರೆ ಕಂಡಕ್ಟ್ ಮಾಡಿದ್ರು ಈ ಸಂಸ್ಥೆಯವರು. ಆವಾಗ ನಾವು ಮಿನಿಮಮ್ ಅಂದರೆ ಒಂದು 10 ಜನ ಏನೋ ಸೆಲೆಕ್ಟ್ ಆಗಿದ್ವಿ. ಆಮೇಲೆ ನಮಗೆ ಸೆಕೆಂಡ್ ರೌಂಡು ನಮ್ಮ ಡಿಸ್ಟಿಕ್ ಬೆಳಗಾವಿದಲ್ಲಿ ಇತ್ತು. ಸೆಕೆಂಡ್ ರೌಂಡಲ್ಲಿ ಅದು ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರು. ಆಮೇಲೆ ಅಲ್ಲಿನೂ ಪಾಸಾಗಿ 3 ಜನ ಏನೋ ಪಾಸ್ ಆದ್ವಿ. ಆಮೇಲೆ ನಮಗೆ ಡಿವಿಷನ್ ಕ್ಯಾಂಪ್ ಅಂತ ಧಾರವಾಡದಲ್ಲಿ ಡಿವಿಷನ್ ಕ್ಯಾಂಪ್ ಮಾಡಿದರು. ಆ ಡಿವಿಷನ್ ಕ್ಯಾಂಪಲ್ಲಿ ಬರೀ ಒಂದು 10,000 ಇಡೀ ಕರ್ನಾಟಕದಲ್ಲೇ 10,000 ಏನೋ ಬಂದಿದ್ವಿ. ಅಲ್ಲಿ 20 ಜನನಷ್ಟೇ ಸೆಲೆಕ್ಟ್ ಮಾಡ್ಕೋತಿದ್ರು ಅವರು. ಆಮೇಲೆ ಡಿವಿಷನ್ ಕ್ಯಾಂಪ್ ಎಲ್ಲ 7 ದಿನ ಇತ್ತು. 1 ನೈಟ್ ವಸತಿ ಉಳ್ಬೇಕಿತ್ತು. ಆಮೇಲೆ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಅಂದರೆ ಸೈನ್ಸ್ ಅಂದರೆ ಹೆಂಗಿರುತ್ತೆ ಅಂತ ಅನ್ನೋದೆಲ್ಲ ಕೊಟ್ಟಿದ್ರು. ನಮ್ಮ ಸ್ಕೂಲಲ್ಲಿ ಲ್ಯಾಬ್ ಇರಲಿಲ್ಲ, ಹಾಗಾಗಿ ನಮಗೆ ಸೈನ್ಸ್ ಮೆಟೀರಿಯಲ್ಸ್ ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಆ ಡಿವಿಷನ್ ಕ್ಯಾಂಪಲ್ಲೇ ನಮಗೆ ಇಂಟ್ರೊಡ್ಯೂಸ್ ಮಾಡಿದರು. ಸೈನ್ಸ್ ಮೆಟೀರಿಯಲ್ಸ್ ಹೆಂಗಿರುತ್ತೆ, ಲೆನ್ಸಸ್ ಎಲ್ಲ ಹೆಂಗಿರುತ್ತೆ, ಆಮೇಲೆ ಆಪ್ಟಿಕ್ಸ್ ಹೆಂಗಿರುತ್ತೆ ಅಂತ ಹೇಳ್ಕೊಟ್ರು. ಅದಾದಮೇಲೆ ನಮ್ಮದು ಡಿವಿಷನ್ ಕ್ಯಾಂಪ್ ಆದಮೇಲೆ ಸ್ಟೇಟ್ ಕ್ಯಾಂಪ್ ಒಂದಿತ್ತು. ಆ ಸ್ಟೇಟ್ ಕ್ಯಾಂಪಿಂದ ಮತ್ತೆ ನಮಗೆ ಆ ಸ್ಟೇಟ್ ಕ್ಯಾಂಪಲ್ಲಿ ಎಷ್ಟು ಸೀಟ್ ಇದೆ ಅಷ್ಟು ಆರಿಸ್ಕೋತಾರೆ. ಆ ಸೀಟಿಂದ ಮತ್ತೆ ನಮಗೆ ಸೆಲೆಕ್ಟ್ ಮಾಡಿ ನಮಗೆ ಇಂಟರ್ವ್ಯೂ ಮಾಡ್ತಾರೆ. ಅಂದರೆ ಮುಂದೆ ಏನಾಗಬೇಕು ಅನ್ಕೊಂಡಿದ್ದೆ, ನಿನ್ನ ಕನಸು ಏನು ಅಂತ. ಆ ಇಂಟರ್ವ್ಯೂನ ನಮಗೆ ಧಾರವಾಡದಲ್ಲೇ ಮಾಡಿದ್ರು. ಆಮೇಲೆ ನನ್ನ ಇಂಟರ್ವ್ಯೂ ಮಾಡಿದವರು ಪುಷ್ಪಲತಾ ಮ್ಯಾಮ್ ಅಂತ. ಆಮೇಲೆ ಅವರು ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂ ಮಾಡಾದ್ಮೇಲೆ ನಮಗೆ ಆಯಿತು, ನಿಮ್ಗೆ ನಾವು ರಿಸಲ್ಟ್ ತಿಳಿಸ್ತೀವಿ ಅಂತ ಹೇಳಿದರು. ಆಮೇಲೆ ನಮಗೆ ಅವರು ಫೋನ್ ಹಚ್ಚಿ ಎಲ್ಲ ಹೇಳಿದರು, ಹಿಂಗೆ ಇಷ್ಟು ಜನ ಸೆಲೆಕ್ಟ್ ಆಗಿದ್ದೀರಾ ಅಂತ. ಹಂಗೆ ನಾವು ಬ್ರಿಡ್ಜ್ ಕೋರ್ಸ್ ಮಾಡ್ತೀವಿ ನಿಮಗೆ ಅಂತ ಹೇಳಿದರು. ಆಮೇಲೆ ನಮಗೆ ಬ್ರಿಡ್ಜ್ ಕೋರ್ಸ್ಗೆ ಕರೆದ್ರು. ಬ್ರಿಡ್ಜ್ ಕೋರ್ಸ್ 1 ತಿಂಗಳೇನೋ ಇತ್ತು. 15 ದಿನ ವಿಲಿಡಲ್ಲಿ ಇದ್ವಿ, ಇನ್ನು 15 ದಿನ ಹೊಸಲ್ಲಿ ಅಂತ ಅಲ್ಲಿದ್ವಿ. ಅದಾದಮೇಲೆ ನಮಗೆ ಈ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಂಡ್ರು ನಮ್ಮದು. ಆಮೇಲೆ ಅವರು ನಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡಿ ಆಮೇಲೆ ನಮ್ಮ ಮನೆಗೆ ಹೋಮ್ ವಿಸಿಟ್ ಕೊಟ್ಬಿಟ್ಟು ಆಮೇಲೆ ಹೆಂಗಿದೆ ಪರಿಸ್ಥಿತಿ ಇದೆ ಅಂತ ನೋಡಿಬಿಟ್ಟು ನಮ್ಮ ಸೆಲೆಕ್ಟ್ ಮಾಡಿದ್ದು. ತಾವು ಬೆಳಗಾವಿಯಿಂದ ಸರಗೂರಿಗೆ ಬಂದು ಒಂದು ಪದವಿ ಪೂರ್ವ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಅಷ್ಟು ದೂರ ತಾವು ಇಲ್ಲಿ ಬಂದು ಉಳ್ಕೊಳ್ಳಿಕ್ಕೆ ತಮ್ಮ ಕುಟುಂಬದವರು ಒಪ್ಕೊಂಡ್ರ? ಅವ್ರ ಸಹಕಾರ ಹೇಗಿತ್ತು? ನಮ್ಮ ಅಪ್ಪನಿಗೆ ಇಲ್ಲಿ ನಮ್ಮನೆ ಕಳ್ಸಕ್ಕೆ ಅಂದ್ರೆ ಇಷ್ಟು ದೂರ ಆಗುತ್ತೆ, ನಮ್ಮ ಡಿಸ್ಟಿಕಲ್ಲೇ ನೋಡು ಅಂತಂದ್ರು. ಮತ್ತೆ ನಮ್ಮ ಅಮ್ಮ ಅವ್ರಿಗೂ ಇಷ್ಟ ಇರಲಿಲ್ಲ, ಇಷ್ಟು ದೂರ ಆಗುತ್ತೆ, ಹೇಗಿರ್ತೀಯ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಅಂತಿತ್ತು. ಆದರೆ ನನಗೆ ದೂರ ಆದರೂ ಪರವಾಗಿಲ್ಲ, ಸೆಲೆಕ್ಟ್ ಆಗಿದ್ದೀನಿ ಅಂತ ಹುಮ್ಮಸ್ಸಲ್ಲೇ ನಾನು ಬರಲೇಬೇಕು, ನಾ ಹೋಗ್ತೀನಿ ಅಂತ ತುಂಬ ಹಠ ಮಾಡಿದೆ. ಆಮೇಲೆ ನಮ್ಮಪ್ಪ ಏನಿಲ್ಲ, ನಿನಗೇನು ಇಷ್ಟ ಅದೇ ಮಾಡು ಅಂತ ಹೇಳಿದರು. ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ನಾನು ಇಲ್ಲಿ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ. ಬೇಡ, ಅಷ್ಟು ದೂರ ಆಗುತ್ತೆ ಹೆಣ್ಮಗಳು ಅಂತೆಲ್ಲ ಅಂತಂದರು. ಆದರೆ ಆಮೇಲೆ ಈ ಸಂಸ್ಥೆ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಿ ನಮ್ಮ ರಿಲೇಟಿವ್ಸ್ ಎಲ್ಲ ಏನಿಲ್ಲ ಸರಿ ಚಲೋ ಇದೆ, ಮಗು ಹುಷಾರಾಗಿರುತ್ತೆ ಅಂತ ಹೇಳಿದರು. ಆಮೇಲೆ ನಮ್ಮ ಅಪ್ಪನಿಗೆ ಸ್ವಲ್ಪ ನಂಬಿಕೆ ಬಂದುಬಿಟ್ಟು ಕಳಿಸಿದ್ರು. ಹಾಗಿದ್ರೆ ತಾವು ಕಾಲೇಜಿನಲ್ಲಿ ಕಾಲೇಜು ವ್ಯಾಸಂಗ ಮಾಡುವಂಥ ಸಂದರ್ಭದಲ್ಲಿ ತಾವು ಹಾಸ್ಟೆಲಲ್ಲೇ ಉಳ್ಕೊಂಡು ತಾವು ವ್ಯಾಸಂಗ ಮಾಡ್ತಿದ್ದಂಥ ಸಂದರ್ಭ. ಆ ಸಂದರ್ಭದಲ್ಲಿ ತರಗತಿಯಲ್ಲಿ ಮಾಡಿದಂಥ ಪಾಠಗಳನ್ನು ಬಂದು ಹಾಸ್ಟೆಲಲ್ಲಿ ಯಾವ ರೀತಿ ಅಭ್ಯಾಸ ಮಾಡ್ತಾ ಇದ್ರಿ, ಯಾವ ರೀತಿ ಎಲ್ಲ ಸ್ವತಃ ತಾವು ಅಧ್ಯಯನ ಮಾಡ್ತಾ ಇದ್ರಿ?
ಹೌದು, ಅಂದರೆ ಕ್ಲಾಸಲ್ಲಿ ಎಲ್ಲ ಟೀಚರ್ಸ್ ಹೇಳಿದ್ಮೇಲೆ ಎಲ್ಲ ಪರ್ಫೆಕ್ಟಾಗಿ ತಲೆಯಲ್ಲಿ ಹೋಗಿರಲ್ಲ. ಅಂದರೆ ಅವರು ಜಸ್ಟ್ ನಮಗೆ ಕಾನ್ಸೆಪ್ಟ್ ಕ್ಲಿಯರಿಟಿ ಮಾಡಿರ್ತಾರೆ, ಬಟ್ ಅದೆಲ್ಲ ನಮಗೆ ಪ್ರಾಕ್ಟಿಕಲಾಗಿ ಇದೆ. ಅಂದರೆ ನಾವು ಅದನ್ನು ಮನಸ್ಸಲ್ಲಿ ತೊಗೋಬೇಕಂದ್ರೆ ನಾವು ಅದೊಂದ್ಸಲ ರಿವೈಸ್ ಮಾಡಲೇಬೇಕು. ನಮಗೆ ಬರೀ ಲೆಕ್ಚರರ್ಸು ಅದನ್ನ ಕ್ಲಿಯರಿಟಿ ಹಿಂಗೆ ಅಂತ ಹೇಳಿರ್ತಾರೆ. ಅದು ನಾವು ಅದನ್ನ ಹಾಸ್ಟೆಲ್ಗೆ ಬಂದುಬಿಟ್ಟು ಮ್ಯಾಮ್ ಹೇಳಿದ್ನ ಒಂದ್ಸಲ ರಿವೈಸ್ ಮಾಡ್ಕೊಂಡು ಅದನ್ನ ವಾಪಸ್ ನಾವು ಓದಿ ಬರೋದು ತೆಗ್ದಾಗೆ ನಮ್ಮ ತಲೆಯಲ್ಲಿ ಹೋಗೋದು. ಅವಾಗ ನಾವು ಅದನ್ನ ಬಂದುಬಿಟ್ಟು 8 ಸಲ ಎಲ್ಲ ರಿಪೀಟ್ ಮಾಡಿ ಓದಬೇಕು. ಆಮೇಲೆ ಓದೋದಷ್ಟೇ ಅಲ್ಲ, ಅದನ್ನ ಬರೋದು ತೆಗಿಬೇಕು. ಯಾಕಂದರೆ ಬರೋದು ತೆಗೆದ್ರೆ ನಮ್ಮ ಮೈಂಡಲ್ಲಿ ಅದು ಸಖತ್ತಾಗಿ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅದನ್ನ ಅವ್ರು ಹೇಳಿದ್ನ ರಿವೈಸ್ ಮಾಡಿ ಆಮೇಲೆ ಅವ್ರು ಹೇಳಿದ ಕಾನ್ಸೆಪ್ಟ್ನಲ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಕೊಟ್ಟಿರಲ್ಲ ಪ್ರಾಬ್ಲಮ್ಸ್ನ. ಹಾಗಾಗಿ ನಾವು ಅದ್ರ ಬೇಸ್ ಮೇಲೆ ನಮ್ಮ ಕಾನ್ಸೆಪ್ಟ್ ಎಷ್ಟು ಕ್ಲಿಯರಿಟಿ ಆಗಿದೆ ಅನ್ನೋದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಮೇಲೆ ನಮ್ಗೆ ಅದು ಗೊತ್ತಾಗೋದು ನಮ್ಮದು ಎಷ್ಟು ನಮಗೆ ತಲೆಗೆ ಹೋಗಿದೆ ಅಂತ. ಅದಕ್ಕೋಸ್ಕರ ನಮ್ಮ ಎಫರ್ಟ್ ಇರಲೇಬೇಕು, ಲೆಕ್ಚರ್ಸ್ದಷ್ಟೇ ಅಲ್ಲ. ಹಾಗೇನೆ ಇತ್ತೀಚೆಗಷ್ಟೇ JEE ಪರೀಕ್ಷೆಯನ್ನು ಕೂಡ ತಮ್ಮ ಕಾಲೇಜು ವಿದ್ಯಾರ್ಥಿಗಳು ಎದುರಿಸಿದ್ರು, ತಾವು ಕೂಡ ಎದುರಿಸಿದ್ರಾ? ಇಲ್ಲ, ನಾವು JEE ತಗೊಳ್ಳಿಲ್ಲ. ಯಾಕಂದರೆ ನನಗೆ ಮೆಡಿಕಲ್ಗೆ ಹೋಗ್ಬೇಕನ್ನೋ ಆಸೆ. ಅದಕ್ಕೋಸ್ಕರ ನಾನು JEE ತಗೊಳ್ಳಿಲ್ಲ. ನಾನು CET ಮತ್ತು NEET ಬರಿಬೇಕಂತ ಅನ್ಕೊಂಡೇನೆ. ಅದ್ರ ತಕ್ಕಂತೆ ಅಭ್ಯಾಸವನ್ನು ನಡೆಸ್ತಾ ಇದ್ದೀರಾ? ಹಾಂ, ನಡೆಸ್ತಿದ್ದೆ. ಹಾಗೇನೆ ತಾವು ಕಾಲೇಜು ಆರಂಭದ ದಿನಗಳಿಂದ ಅಭ್ಯಾಸ ಮಾಡೋದಕ್ಕೂ ಪರೀಕ್ಷೆ ಸಮಯ ಹತ್ರ ಬಂದಂಥ ಸಂದರ್ಭದಲ್ಲಿ ತಾವು ಓದಿನ ಅಭ್ಯಾಸ ಮಾಡೋದಕ್ಕೂ ಅಧ್ಯಯನ ನಡೆಸೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಈ ಪರೀಕ್ಷೆ ಸಮಯ ಹತ್ರ ಬರ್ತಿದ್ದಂತೆ ತಮ್ಮ ಓದಿನ ಪರಿ ಆಗಿರ್ಬೋದು, ಅದರಲ್ಲಿ ಎಷ್ಟೆಲ್ಲ ತಾವು ಬದಲಾವಣೆಗಳನ್ನು ಮಾಡ್ಕೊಳ್ತೀರಾ? ಈಗ ಸ್ಟಾರ್ಟಿಂಗ್ ಅಂದರೆ ಹೆಂಗಂದರೆ ಲೆಕ್ಚರರ್ಸ್ ಹೇಳಾದ್ಮೇಲೆ ನಾವು ಅದನ್ನ ಕರೆಕ್ಟಾಗಿ ತಿಳ್ಕೊಂಡು ಆಳವಾಗಿ ಹೋಗಿ ಓದ್ತೀವಿ. ಬಟ್ ಎಕ್ಸಾಮ್ ಹತ್ರ ಬರೋಕ್ಕೆ ನಮಗೆ ಭಯ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಏನಾಗುತ್ತೇನೋ ಇನ್ 10 ಡೇಸ್ ಇನ್ 15 ಡೇಸ್ ಅಂತ ಅಂತಿರ್ತೀವಿ. ಆದರೆ ಅದನ್ನ ನಾವು ತಲೆಗೆ ಹಾಕೋದೇನೆ ಅಂದರೆ ಅವಾಗಲೇ ನಮಗೆ ಚೆಂದಾಗಿ ಕಾನ್ಸಂಟ್ರೇಟ್ ಕೊಟ್ಟು ಓದಬೇಕು. ಆಮೇಲೆ ನಾವು ಜಾಸ್ತಿ ಭಯ ಇಟ್ಕೊಂಡ್ರೆ ಓದಿದ್ದೆಲ್ಲ ಮರ್ತೋದಂಗೆ ಅನಿಸುತ್ತೆ. ಆಮೇಲೆ ಏನು ಓದೇ ಇಲ್ಲ ಅನ್ನೋ ಫೀಲ್ ಎಲ್ಲ ಬರ್ತಿರುತ್ತೆ. ಅವಾಗ ಅದನ್ನೆಲ್ಲ ತಿಳ್ಕೊಳ್ಳೋದೆ ನಾವು ಎಷ್ಟು ಓದಿದ್ದೀವಿ ಅಷ್ಟೇ ರಿವೈಸ್ ಮಾಡ್ಕೊಂಡು ಆಮೇಲೆ ಏನು ಹೇಳಿದ್ದಾರೆ ಅದನ್ನ ಕ್ಲಾಸಲ್ಲಿ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಕೇಳಿ ಆಮೇಲೆ ಭಯ ಪಡ್ದೇನೆ ಚೆಂದಾಗಿ ಓದಿದರೆ ರ್ಯಾಂಕ್ ಬರ್ಬೋದು. ಹಾಗೆಯೇ ಈ ಪರೀಕ್ಷೆಯ ಸಮಯ ಹತ್ರ ಬರ್ತಿದ್ದ ಸಂದರ್ಭದಲ್ಲಿ ತಮ್ಮ ಒಂದು ಪರೀಕ್ಷೆಯ ಕಡೆಗೆ ತಾವು ಗಮನ ಹರಿಸೋ ಸಮಯದಲ್ಲಿ ಜೊತೆಗೆ ವೈಯಕ್ತಿಕ ಆರೋಗ್ಯದ ಕಡೆ ಕೂಡ ಗಮನ ಹರಿಸಬೇಕಾಗುತ್ತೆ. ಪರೀಕ್ಷೆ ಸಮಯದಲ್ಲಿ ಆರೋಗ್ಯ ಹದಗೆಡ್ತು ಅಂದ್ರೆ ಅದು ನೇರವಾಗಿ ಪರೀಕ್ಷೆ ಮೇಲೆ ಪರಿಣಾಮ ಬೀರುತ್ತೆ. ಆ ಸಂದರ್ಭದಲ್ಲಿ ಆರೋಗ್ಯದ ಕಡೆ ಯಾವ ರೀತಿ ಎಲ್ಲ ತಾವು ಗಮನವನ್ನು ಹರಿಸ್ತಾ ಇದ್ರಿ ಪರೀಕ್ಷೆ ಸಮಯದಲ್ಲಿ? ಹೌದು, ಪರೀಕ್ಷೆ ಸಮಯದಲ್ಲಿ ಆರೋಗ್ಯ ಏನಾದರೂ ಕೆಟ್ಟೋಗ್ಬಿಟ್ರೆ ನಾವು 1 ವರ್ಷ ಎಫೆಕ್ಟ್ ಹಾಕಿದ್ನ ನೀರಲ್ಲಿ ಹೋಮ ಹಾಕ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾವು ಆ ಪರೀಕ್ಷೆ ಟೈಮಲ್ಲಿ ನಾವು ಓದ್ತೀವೋ ಬಿಡ್ತೀವೋ ಒಟ್ಟು ನಮ್ಮ ಆರೋಗ್ಯನ ಚೆಂದಾಗಿ ಇಟ್ಕೋಬೇಕು. ಯಾಕಂದರೆ ನಮ್ಗೆ ಆರೋಗ್ಯನ ಕೆಟ್ಟೋದ್ರೆ ನಮ್ಮದು ಮೈಂಡು ಅಷ್ಟು ವರ್ಕ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಫಿಸಿಕಲಿ ತುಂಬ ವೀಕ್ ಆಗಿಬಿಟ್ಟಿರ್ತೀವಿ. ಫಿಸಿಕಲಿ ವೀಕ್ ಆಗಿರೋದ್ರಿಂದ ಮೆಂಟಲಿನೂ ವೀಕ್ ಆಗಬಹುದು. ಅದಕ್ಕೋಸ್ಕರ ನಾವು ಆರೋಗ್ಯನ ಚೆಂದಾಗಿ ಊಟ ಉಂಡು ನೀರು ಕುಡಿದು ಆಮೇಲೆ ನಿದ್ದಿಗೆಡದೆ ಓದಕ್ಕೆ ಹೋಗಬಾರ್ದು. ಅಂದರೆ ನಿದ್ದಿಗೆಡದೆ ಓದ್ಬಿಟ್ರೆ ಅದು ನಮಗೆ ಸ್ಟ್ರೆಸ್ ಅನಿಸು ಮತ್ತು ಎಕ್ಸಾಮ್ ಟೈಮಲ್ಲಿ ಸ್ಟ್ರೆಸ್ ಎಲ್ಲ ಇರಬಾರ್ದು. ಇದ್ದರೆ ನಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಿದ್ದೆಗೆಡದೇ ಟೈಮಿಗೆ ನಿದ್ದೆ ಮಾಡಿ ಊಟ ಉಂಡು ಎಷ್ಟಾಗುತ್ತೆ ಅಷ್ಟು ಓದಿ ಆಮೇಲೆ 1 ವರ್ಷ ಎಲ್ಲ ಓದಿರ್ತೀವಿ. ಅದೇನು ಒಂದು ಎಕ್ಸಾಮ್ಗೆ ಯಾಕೆ ನಾವು ಅಂಜೋದು ಅಂತ ಅನ್ಕೊಂಡ್ಬಿಟ್ಟು, ಯಾಕಂದರೆ ನಮ್ಮ ಕಾಲೇಜಲ್ಲೇ 3 ಪ್ರಿಪ್ರೇಟ್ರಿ ಆಮೇಲೆ ಕ್ವಾರ್ಟರ್ಲಿ ಆಮೇಲೆ ಮಂತ್ಲಿ ಟೆಸ್ಟು ಎಲ್ಲ ಮಾಡಿ ಅದರಲ್ಲೆಲ್ಲ ಮಾಡಿದವ್ರಿಗೆ ಒಂದು ಲಾಸ್ಟ್ ಎಕ್ಸಾಮ್ಗೆ ಯಾಕೆ ಹೆದರೋದು ಅಂತ ನಮ್ಮನ್ನು ನಾವೇ ಅಂದ್ಕೊಂಡು ಹೆಲ್ತ್ನ ಚೆಂದಾಗಿ ನೋಡ್ಕೊಂಡು ನಿದ್ದೆಗೆಡ್ದೇನೆ ಅಷ್ಟು ವರ್ಷ ಓದಿರ್ತೀವಿ. ಒಂದು ವರ್ಷ ಓದಿರ್ತೀವಿ, ಅದೇನು 1 ತಿಂಗಳಲ್ಲಿ ಏನು ಅಂತ ಇಳ್ಕೊಂಡು ನಾವು ಆರೋಗ್ಯ ಕೆಡದೇನೆ ಊಟ ಉಂಡ್ಕೊಂಡು ಓದಿದರೆ ಆಗುತ್ತೆ. ಹಾಗೆಯೇ ಪರೀಕ್ಷೆ ಸಮಯ ಹತ್ರ ಬರುತ್ತೆ, ಪರೀಕ್ಷೆ ದಿನಾಂಕ ಕೂಡ ನಿಗದಿ ಆಗುತ್ತೆ. ತಾವು ಪರೀಕ್ಷೆ ಕೇಂದ್ರಕ್ಕೆ ಪರೀಕ್ಷೆ ಬರಲಿಕ್ಕೆ ಹೊರಟ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿರ್ತಾ ಇತ್ತು? ಓದೋದನ್ನೆಲ್ಲ ಯಾವ ರೀತಿ ಪುನರ್ಮನನ ಮಾಡಿಕೊಂಡು ಪರೀಕ್ಷೆ ಕೇಂದ್ರದಲ್ಲಿ ಕೂತು ಪರೀಕ್ಷೆ ಬರಿತಾ ಇದ್ರಿ? ನಮ್ಮಲ್ಲಿ HD ಕೋಟೆಗೆ ಎಕ್ಸಾಮ್ ಬರೆಯೋಕ್ಕೆ ಕರ್ಕೊಂಡು ಹೋಗೋರು. ಆವಾಗ ಎಲ್ಲ ಬಸ್ಸಲ್ಲಿ ಬುಕ್ ಹಿಡ್ಕೊಂಡು ಅಲ್ಲೇ ಅದು ಬರುತ್ತೆ ಅನಿಸುತ್ತೆ ಇದು ಬರುತ್ತೆ ಅನಿಸುತ್ತೆ ಅಂತಂದು ಹೇಳಿದಾಗ ಅದನ್ನು ಓದೇ ಇಲ್ಲ ಅಂತೆಲ್ಲ ತಲೆ ಕೆಡಿಸ್ಕೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಅದೇ ಬರುತ್ತೆ ಅಂತ ಏನಿಲ್ಲ. ಆಮೇಲೆ ನಾವು ಓದಿದ್ದನ್ನ ವಾಪಸ್ ರಿವೈಸ್ ಮಾಡೋಕ್ಕಂತೂ ಹೋಗಬಾರ್ದು. ಯಾಕಂದರೆ ಅಯ್ಯೋ ಮರ್ತೋಗ್ಬಿಡ್ತು ಟೆನ್ಷನಲ್ಲಿ ಎಲ್ಲ ಮರ್ತು ಬಿಡ್ತೀವಿ ನಾವು. ಅದಕ್ಕೋಸ್ಕರ ರಿಲ್ಯಾಕ್ಸ್ ಆಗಿ ನಿಂಗೆಲ್ಲ ಗೊತ್ತು ಅಂತ ಅಂದ್ಕೊಂಡು ಆಮೇಲೆ 10 ನಿಮಿಷ ಇದೆ ರಿವೈಸ್ ಮಾಡೋಣ ಅಂತ ಏನು ಬೇಡ, ಕೂಲಾಗಿ ನಮ್ಮ ಮೈಂಡ್ನ ಫ್ರೆಶ್ ಮಾಡ್ಕೊಂಡು ಬಸ್ಸಲ್ಲಿ ನೇಚರ್ ನೋಡ್ಕೊತ ಹೋಗಿ ಎಕ್ಸಾಮ್ ಹಾಲಲ್ಲಿ ಕುಂತ್ಕೊಳ್ಳೆ ಕಾಲು ಫುಲ್ ನಡ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಪೇಪರ್ ಕೊಟ್ಬಿಡ್ತಾರೆ ಏನಿರುತ್ತೆ ಏನೋ, ಸೂಪರ್ವೈಸರ್ ನೋಡಿ ಅರ್ಧ ಅಂಜ್ಬಿಟ್ಟಿರ್ತೀವಿ. ಅದು ಅಂಜೋ ಅವಶ್ಯಕತೆ ಏನಿರಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ನಾವು ಓದಿರೋದು ನಮ್ಮ ತಲೆಯಲ್ಲಿ ಇದ್ದೇ ಇರುತ್ತೆ, ಅದಕ್ಕೆ ಅಂಜಬೇಕು ಅಂತ. ಆಮೇಲೆ ಅಂಜದೇನೆ ಅದನ್ನು ರಿವೈಸ್ ಮಾಡ್ದೇನೆ ನಮ್ಮ ಮೈಂಡ್ನ ಇದು ಮಾಡಿ ಬ್ರೀತ್ ಇನ್ ಮಾಡಿಬಿಟ್ಟು ಹೋಗಿ ಎಕ್ಸಾಮ್ ಬರೆದ್ರೆ ಚಲೋ ಇರುತ್ತೆ.
ಪರೀಕ್ಷೆ ಕೇಂದ್ರದಲ್ಲಿ ಪರೀಕ್ಷೆಗೆ ಕುಳಿತಂಥ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ತಾವು ಓದ್ಕೋತಾ ಇದ್ರಿ? ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರೆಯೋಕ್ಕೂ ಮುಂಚೆ ಪ್ರಶ್ನೆ ಪತ್ರಿಕೆನ ಯಾವ ರೀತಿಯಾದ ಒಂದು ಕ್ರಮದ ಮುಖಾಂತರ ನಾವು ಒಂದ್ಸಲ ನೋಡಿಕೊಂಡ್ರೆ ಅದು ಉತ್ತರ ಬರಲಿಕ್ಕೆ ತುಂಬ ಸುಲಭ ಆಗುತ್ತೆ? ನಾನು ಹೆಂಗೆ ಮಾಡ್ತಿದ್ದೆ ಅಂತಂದರೆ ಕ್ವಶನ್ ಪೇಪರ್ ಕೊಟ್ಟಾದ್ಮೇಲೆ ನಾವು ರಿಜಿಸ್ಟರ್ ನಂಬರ್ ಬರೀಬೇಕು. ರಿಜಿಸ್ಟರ್ ನಂಬರ್ ಬರೆದಾದ್ಮೇಲೆ ನಾನು ಫಸ್ಟ್ MCQ ನೋಡ್ತಿರ್ಲಿಲ್ಲ, ಯಾಕಂದರೆ MCQ ಅಲ್ಲೇ ನಮ್ಮದು ಮಾರ್ಕ್ಸ್ ಹೋಗೋದು. ಅದಕ್ಕೋಸ್ಕರ ಈಗ ನಾವು MCQ ನೋಡಿಬಿಟ್ಟು ಬ್ಲಾಕ್ ಆಗಿಬಿಡ್ತೀವಿ. ಅದಕ್ಕೋಸ್ಕರ 2 ಮಾರ್ಕ್ಸ್ ಫಸ್ಟ್ ಮಕ್ಕಳು ಇದು ಬರುತ್ತೆ ಅಂತಂದರೆ ನಮಗೆ ನಾವೇನೇ ಇದೆಲ್ಲ ಗೊತ್ತು ನನಗೆ ಅಂತ ಅನ್ಸ್ಕೋದು. ಆಮೇಲೆ ಲಾಸ್ಟಿಗೆ MCQ ಬರಬೇಕು. ಆದರೆ ನೀವು ಫಸ್ಟ್ ಎಕ್ಸಾಮಲ್ಲಿ ಆನ್ಸರ್ ಶೀಟಲ್ಲಿ ಬರಿಬೇಕಂದ್ರೆ MCQನೇ ಬರಿಬೇಕು. ಅದಕ್ಕೋಸ್ಕರ ಅದನ್ನೆಲ್ಲ ನೋಡಿಬಿಟ್ಟು ನಮಗೆ 15 ಮಿನಿಟ್ಸ್ ಕ್ವಶನ್ ಪೇಪರ್ ಓದೋಕ್ಕೇ ಟೈಮ್ ಕೊಟ್ಟಿರ್ತಾರೆ. ಆವಾಗ ಕ್ವಶನ್ ಪೇಪರ್ನ ನಾವು ಒಂದ್ಸಲ ರೀಡ್ ಮಾಡಿ ಇದಿದ್ದು ಬರಿಬೇಕು ನಾನು ಅಂತ ಅಂದ್ಕೊಂಡು, ಆಮೇಲೆ ನಾವು ಈಗ ಒಂದು ಕ್ವಶನ್ ಓದ್ಬಿಟ್ಟು ಒಂದು ಸಡನ್ನಾಗಿ ಬರೋಕ್ಕೆ ಹೋಗ್ತೀವಿ. ಆವಾಗ ನಮಗೆ ಸೆಂಟೆನ್ಸ್ ಫಾರ್ಮೇಷನ್ ಆಗಲ್ಲ. ಅದಕ್ಕೋಸ್ಕರ ನಾವು ಮೈಂಡಲ್ಲೇ ಹಿಂಗೆ ಬರಿಬೇಕು ಅಂತ ಅಂದ್ಕೊಂಡ್ಬಿಟ್ಟು ಬರಿಬೇಕು. ಯಾಕಂದರೆ ಬೋರ್ಡ್ ಎಕ್ಸಾಮ್ಸಲ್ಲಿ ರೆಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟು. ಅಲ್ಲೇ ನಾವು ಹೆಂಗೆ ಬರಿತೀವಿ ಅನ್ನೋದ್ರ ಮೇಲೆ ಚೆಂದ ಕಾಣಿಸ್ಬೇಕು. ಅದು ಅಂದರೆ ಕಂಟೆಂಟು ವಿತ್ ಕ್ಲಿಯರಿಟಿ ಎಲ್ಲ ಇರಬೇಕು. ಅದಕ್ಕೋಸ್ಕರ ನಾವು ಮೈಂಡಲ್ಲೇ ಒಂದ್ಸಲ ರಿವೈಸ್ ಮಾಡಿ ಹಿಂಗೆ ಬರೆದ್ರೆ ಚೆಂದ ಇರುತ್ತೆ, ಇದಕ್ಕೆ ಆನ್ಸರು ಅಂತ ಹೇಳ್ಬಿಟ್ಟು ಆಮೇಲೆ MCQsನ ಅವಾಗ ನೋಡಿ ಇದು ಗೊತ್ತಿಲ್ಲದನ್ನ ಮುಟ್ಟಕ್ಕೆ ಹೋಗ್ಬಾರ್ದು. ಲಾಸ್ಟಿಗೆ ಟೈಮ್ ಇರುತ್ತೆ ಅಲ್ವಾ, ಅವಾಗ ಅಂತ ಬರಿಬೇಕಂದ್ರೆ MCQs ಒಂದ್ಸಲ ಬರೆದು ಘಾಟ್ ಹಾಕಿದರೆ ಮಾರ್ಕ್ಸ್ ಸಿಗಲ್ಲ. ಅದಕ್ಕೋಸ್ಕರ ಒಂದೊಂದಾಗೆ ಓದ್ಬಿಟ್ಟು ಬರಿಬೇಕು. ಆಮೇಲೆ ಈಗ ಎಲ್ಲ ವಿಷಯದ ಪರೀಕ್ಷೆಗಳು ಮುಗಿಯುತ್ತೆ, ಪರೀಕ್ಷೆಯ ಫಲಿತಾಂಶ ಕೂಡ ಪ್ರಕಟ ಆಗುವುದು ನಿಗದಿಯಾಗುತ್ತೆ. ಆ ಸಮಯದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು? ಎಷ್ಟು ಅಂಕಗಳು ಬರುವಂಥ ನಿರೀಕ್ಷೆಯಲ್ಲಿ ತಾವಿದ್ರಿ? ನಮ್ಮದು ರಿಸಲ್ಟ್ ಡೇ ಅನೌನ್ಸ್ ಆಗಿತ್ತು. ರಿಸಲ್ಟ್ ಡೇ ಅನೌನ್ಸ್ ಆದಮೇಲೆ ಅಯ್ಯೋ ಏನಾಗುತ್ತೆ ಏನೋ ಅಂತ ಎಲ್ಲರಿಗೂ ಒಂದು ಭಯ ಇದ್ದೇ ಇರುತ್ತೆ. ಆವಾಗ ನಾನು ಅಂದ್ಕೊಂಡಿದ್ದೆ ನನ್ನ 95 ಅಬೋವ್ ಬಂದೇ ಬರುತ್ತೆ, ಯಾಕಂದರೆ ಹಂಗೆ ಬರೆದಿದ್ದೀನಿ 95 ಅಬೋವ್ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಡೇಟ್ ಅನೌನ್ಸ್ ಆಗಿತ್ತು, ಇನ್ನೇ ಹೋಗಿ ನೋಡ್ತಿದ್ವಿ. ಆವಾಗ ಅಲ್ಲಿ ಹೇಳಿದ್ರು ಇಲ್ಲ ಒಂದು ಡೇ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿದರು. ಅವಾಗ ಅಯ್ಯೋ ಒನ್ ಡೇ ಪೋಸ್ಟ್ಪೋನ್ ಆಗಿದೆ ಹೆಂಗೆ ಮಾಡೋದು ಅಂತ ಫುಲ್ ಎಲ್ಲ ಭಯ ಆಗಿತ್ತು. ಆಮೇಲೆ ಬಿಡು 95 ಮೇಲೆ ಬರುತ್ತೆ ಅಲ್ವಾ, ಟೆನ್ಷನ್ ಬೇಡ, ಬರ್ದಿದ್ರೆ ಕೊಡ್ತಾರೆ ಅಂತ ಫೀಲಲ್ಲಿ ಮತ್ತೆ ಎಲ್ಲರೂ ಸುಮ್ಮನೆ ಆದ್ವಿ. ಆಮೇಲೆ ರಿಸಲ್ಟ್ ಬರ್ತಿತ್ತು. ಅಂದರೆ 3 o'clock ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾವೆಲ್ಲರೂ ಸ್ಪೋರ್ಟ್ಸಿಗೆ ಹೋಗಿದ್ವಿ. ಸ್ಪೋರ್ಟ್ಸಲ್ಲಿ ಏನಾಗುತ್ತೆ ಏನೋ ಅಂತ ಭಯ ಎಲ್ಲರಿಗೂ ಇತ್ತು, ಎಲ್ಲರ ಮುಖದಲ್ಲಿ ಅದೇ ಕಾಣ್ತಿತ್ತು. ಆಮೇಲೆ ವಾಪಸ್ ನಾವು ಕ್ಲಾಸಿಗೆ ಬಂದ್ವಿ. ಕ್ಲಾಸಿಗೆ ಬಂದಾದ್ಮೇಲೆ ಲೆಕ್ಚರರ್ಸ್ ಎಲ್ಲರೂ ಅಸೆಂಬಲ್ ಮಾಡಿ ಆಮೇಲೆ ರಿಸಲ್ಟ್ ಅನೌನ್ಸ್ ಮಾಡಿದ್ರು. ಆವಾಗ ಖುಷಿ ಆಯಿತು. ಈ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿ ತಾವು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆನ ಅದರಲ್ಲೂ ಕಾಲೇಜಿನ ಟಾಪರ್ ಆಗಿ ಸರಗೂರು ತಾಲೂಕಲ್ಲಿ ಟಾಪರ್ ಆಗಿ ಬಂದಿದ್ದೀರಾ ಅಂತ ತಮಗೆ ವಿಷಯ ಗೊತ್ತಾದಂಥ ಸಂದರ್ಭದಲ್ಲಿ ತಮಗಾಗಿರ್ಬೋದು, ತಮ್ಮ ಸಹಪಾಠಿಗಳಿಗಾಗಿರ್ಬೋದು, ವಿಶೇಷವಾಗಿ ಕಾಲೇಜು ಉಪನ್ಯಾಸಕರಿಗಾಗಿರ್ಬೋದು ಎಷ್ಟು ಖುಷಿ ಆಯಿತು? ತಮ್ಮ ಜೊತೆ ಯಾವ ರೀತಿ ಎಲ್ಲ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು? ಲೆಕ್ಚರ್ಸಿಂಗ್ ಮೊದಲೇ ಗೊತ್ತಾಯಿತು. 3 o'clock ಅವ್ರು ರಿಸಲ್ಟ್ ಎಲ್ಲ ನೋಡಿದರು. ಆಮೇಲೆ ಬಂದುಬಿಟ್ಟು ನಮ್ಮ ಕ್ಲಾಸಲ್ಲಿ ಎಲ್ಲರನ್ನೂ ಅಸೆಂಬಲ್ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿದರು. ಇಷ್ಟು ಸಬ್ಜೆಕ್ಟಲ್ಲಿ ಇಷ್ಟು ಸೆಂಟಮ್ ಆಗಿದೆ ಅಂತ ಹೇಳಿದರು. ಲಾಸ್ಟಿಗೆ 592ನೇ ನಮ್ಮ ಕಾಲೇಜು ಹೈಯೆಸ್ಟ್ ಆಗಿದ್ದು ಅಂತ ಹೇಳಿದರು. ಆವಾಗ ಯಾರಿರ್ಬೋದು ಅಂತಂದು ಎಲ್ಲರಿಗೂ ಇತ್ತು. ಆವಾಗ ನಮ್ಮ ಲೆಕ್ಚರರ್ಸ್ ಅನೌನ್ಸ್ ಮಾಡಿದರು ನನ್ನ ಹೆಸರನ್ನ. ಆವಾಗ ಫುಲ್ ಖುಷಿ ಬಂತು. ಆಮೇಲೆ ಎಲ್ಲ ಲೆಕ್ಚರಿಗೂ ತುಂಬ ಖುಷಿ ಆಯಿತು. 592 ತೆಗೆದಿದ್ದಾರೆ ಹಂಗೆ ಅಂದರೆ ಹೋದ ಸಲದ್ದು 590 ಆಗಿತ್ತು, ಈ ಸಲ ಕ್ರಾಸ್ ಆಗಿದೆ ಅಂತ ಎಲ್ಲರಿಗೂ ಖುಷಿ ಆಯಿತು. ಆದಮೇಲೆ ಎಲ್ಲರೂ ಕಂಗ್ರ್ಯಾಚುಲೇಷನ್ ಅಂತೆಲ್ಲ ಹೇಳಿದರು. ಆಮೇಲೆ ಮುಂದಿನಕ್ಕೆ ಆಲ್ ದ ಬೆಸ್ಟ್ ಅಂತೆಲ್ಲ ಹೇಳಿದರು. ಆಮೇಲೆ ವಾಪಸ್ ಎಲ್ಲರೂ ಲೆಕ್ಚರ್ಸ್ ಬಂದುಬಿಟ್ಟು ಖುಷಿ ಆಗ್ತಿದೆ ಅಲ್ವಾ, ಇಷ್ಟೇ ಮಾರ್ಕ್ಸ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಲ್ವಾ ಅಂತೆಲ್ಲ ಕೇಳಿದರು. ಹಾಂ ಅಂತ ಹೇಳಿದೆ. ಆಮೇಲೆ ಫ್ರೆಂಡ್ಸ್ ಎಲ್ಲರೂ ಚಲೋ ಆಯಿತು, ಅನ್ಕೊಂಡಿದ್ವಿ ಚಲೋ ಆಯಿತು, 592 ಟಾಪಲ್ಲಿ ಇದೆ ಅಂತೆಲ್ಲ ಹೇಳಿದರು. ಆಮೇಲೆ ಅವತ್ತು ನಮ್ಮ ಪ್ರಿನ್ಸಿ ಸರ್ ಅಬ್ಸೆಂಟ್ ಇದ್ದರು. ಆಮೇಲೆ ನೆಕ್ಸ್ಟ್ ಡೇ ಅವತ್ತೇ ನನ್ನ ಫೋನ್ ಕಾಲ್ ಇತ್ತು. ಅವತ್ತು ನಮ್ಮ ಪೇರೆಂಟ್ಸ್ಗೆಲ್ಲ ಹೇಳಿದ್ರು. ನಮ್ಮ ಪೇರೆಂಟ್ಸ್ ಎಲ್ಲ ನೋಡಿ ತುಂಬ ಖುಷಿಪಟ್ಟರು. ಆಮೇಲೆ ನಮ್ಮೂರಲ್ಲಿ ಜಾಸ್ತಿ ಮಾರ್ಕ್ಸ್ ಇವಾಗಲೇ ಬಂದಿದ್ದು, ಅವರು ತುಂಬ ಖುಷಿಪಟ್ಟರು, ನಮ್ಮ ಊರಿನವರು ಎಲ್ಲರೂ. ಆಮೇಲೆ ನೆಕ್ಸ್ಟ್ ಡೇ ಇಲ್ಲಿ ನಮಗೆ ಪ್ರೇಯರಲ್ಲಿ ನಮ್ಮ ಪ್ರಿನ್ಸಿಪಲ್ ಸರ್ ಅಸೆಂಬಲ್ ಮಾಡಿ ಎಲ್ಲ ಹೇಳಿ ಅವ್ರಿಗೂ ತುಂಬ ಖುಷಿ ಆಯಿತು. 592 ತುಂಬ ಆಗಿದೆ ಅಂತ ಪ್ರಿನ್ಸಿಪಲು. ಆಮೇಲೆ ಎಲ್ಲ ಲೆಕ್ಚರ್ಸ್ಗೆ ತುಂಬ ಖುಷಿಯಾಗಿತ್ತು, ಅವ್ರ ಎಫರ್ಟ್ಗೆ ಫಲ ಸಿಕ್ತು ಅಂತ ಅವ್ರಿಗೆ ಖುಷಿ ಇತ್ತು. ಆಮೇಲೆ ನನಗೂ ಇಷ್ಟೆಲ್ಲ ಓದಿ ಬರಲಿಲ್ಲ ಅಂದರೆ ಅನಿಸಿರೋದು, ಆದರೆ ಇಷ್ಟೆಲ್ಲ ಓದಿದ್ದಕ್ಕೂ ನಾನು ಕಷ್ಟಪಟ್ಟಿದ್ದಕ್ಕೂ ನಂಗೆ ಪ್ರತಿಫಲ ಸಿಕ್ಕಿದೆ ಅಂತ ತುಂಬ ಖುಷಿ ಆಯಿತು. ತಾವು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ರಿ, ತಾವು ಬೆಳಗಾವಿಯಿಂದ ಸರಗೂರಿಗೆ ಬಂದು ತಾವು ಪದವಿ ಪೂರ್ವ ಶಿಕ್ಷಣ ಪಡೆಯಲಿಕ್ಕೆ ಆರಂಭ ದಿನಗಳೆಲ್ಲ ತಮ್ಮ ಪೋಷಕರು ಒಪ್ಪಿರಲಿಲ್ಲ. ಆದರೆ ಪ್ರಸ್ತುತ ಈ ಒಂದು ಶಿಕ್ಷಣ ಪಡೆದು ನೀವು ಈ ಒಂದು ದ್ವಿತೀಯ PUC ಪರೀಕ್ಷೆಯಲ್ಲಿ ಟಾಪರ್ ಆಗಿ ಬಂದಿದ್ದು ಭಾಳ ಖುಷಿಯನ್ನು ತಂದುಕೊಡ್ತು ತಮ್ಮ ತಂದೆ ತಾಯಿಗಳಿಗೆ. ಆ ಒಂದು ಬೆಳಗಾವಿ ಜಿಲ್ಲೆ ಒಂದು ಹಳ್ಳಿಯಿಂದ ಬಂದು ತಾವು ಸರಗೂರಿನಲ್ಲಿ ಈ ಒಂದು ಸಾಧನೆಯನ್ನು ಮಾಡಿದ್ದು ತಮ್ಮ ತಂದೆ ತಾಯಿಗಾಗಿರ್ಬೋದು, ತಮ್ಮ
ಊರಿನ ಗ್ರಾಮಸ್ಥರುಗಳಿಗಾಗಿರ್ಬೋದು ಅವ್ರಿಗೆ ಎಷ್ಟು ಖುಷಿ ತಂದಿದೆ? ಅಂದರೆ ನನ್ನ ಇಲ್ಲಿ ಕೆಲಸಕ್ಕೆ ಮೊದಲೇ ನಮ್ಮ ಪೇರೆಂಟ್ಸ್ಗೆ ಇಷ್ಟ ಇರಲಿಲ್ಲ. ನಾನೇ ಬರ್ತೀನಿ ಅಂತ ಹಠ ಮಾಡಿ ಬಂದಿರೋದು. ಅವಾಗ ನಮ್ಮ ಊರನವರೆಲ್ಲ ಅನ್ನೋದು, ಏನು ನೀನು ಅಷ್ಟು ದೂರ ಹೋಗಿ ಮಗಳನ್ನ ಬಂದಿದ್ದೀಯಾ, ನಮ್ಮ ಕಡೆಯೂ ತುಂಬ ಚಲೋ ಕಾಲೇಜಸ್ ಇದ್ದು ಅಲ್ಲ ಅಂತ. ಅವಾಗ ನಮ್ಮಪ್ಪ ಇಲ್ಲ, ಅವಳು ಹಠ ಮಾಡಿ ಹೋಗಿರೋದು ಅಂತೆಲ್ಲ ಹೇಳೋರು. ಆಮೇಲೆ ಅಷ್ಟು ದೂರ ಹೋಗಿದ್ದೀಯಾ, ನನಗೆ ಅನಿಸಿರೋದು ಅಲ್ಲಿಂದ ಇಷ್ಟು ದೂರ ಬಂದುಬಿಟ್ಟು ನಾವು ಕಾಮನ್ ಆಗಿ 90 ಎಲ್ಲ ತಗೊಂಡು ಹೋದ್ರೆ ಅಲ್ಲೇ ಇದ್ದೇ ಮಾಡ್ಬೋದಿತ್ತಲ್ಲ ಅದನ್ನ ಸಾಧನೆನ. ಇಲ್ಲಿಗೆ ಬಂದುಬಿಟ್ಟು ಇಷ್ಟು ಮಾಡಲಿಲ್ಲ ಅಂದರೆ ಅದು ನಮ್ಮ ಊರನವರು ಅಂತಿದ್ರು, ಅಲ್ಲಿಗೆ ಕರ್ಕೊಂಡು ಹೋಗೋ ಬದಲೇ ಇಲ್ಲೇ ಇಟ್ಟಿದ್ರೇ ಇಷ್ಟು ತೆಗೆಯೋಳು ಅಂತ. ಅದೇ ನನಗೆ ಜಾಸ್ತಿ ಎಫರ್ಟ್ ಆಗಕ್ಕೆ ಕಾರಣ ಆಯಿತು. ಆಮೇಲೆ ಅಲ್ಲಿಂದ ಇಲ್ಲಿ ಬಂದಿದ್ದೀನಿ, ಏನೋ ಮಾಡಲೇಬೇಕು, ಏನೋ ಮಾಡೇ ನಮ್ಮ ಊರಿಗೆ ಹೋಗಬೇಕು ನಾನು. ಆವಾಗಲೇ ನಮ್ಮ ಊರಿನವ್ರಿಗೂ ಖುಷಿ ಇರುತ್ತೆ, ಆಮೇಲೆ ನಮ್ಮ ಅಪ್ಪನಿಗೆ ಮರ್ಯಾದೆ ಇರುತ್ತೆ ಅಂತ ಅಂದ್ಕೊಂಡೆ. ಆಮೇಲೆ ನಂದು 98 ಪಾಯಿಂಟ್ ಬಂದಿದೆ ಅಂತ ನಮ್ಮ ಊರವನವರಿಗೆಲ್ಲ ಫುಲ್ ಖುಷಿಯಾಗಿ ಇಲ್ಲಿಂದ ಅಲ್ಲಿಗೆ ಹೋಗಿಟ್ಟಿದ್ದಕ್ಕೂ ಅವಳು ಸಾಧನೆ ಮಾಡಿದ್ಲು ಅಂತ ಹೇಳಿ ನಮ್ಮ ಊರವನವರೆಲ್ಲ ಅಲ್ಲೇ ನಮ್ಮ ಊರಲ್ಲಿ ನಂದೇ ಜಾಸ್ತಿ. ನಮ್ಮ ಸೈನ್ಸಲ್ಲಿ ಅಂದರೆ ತುಂಬ ಪುಟ್ಟ ಹಳ್ಳಿ ಆಗಿರೋದ್ರಿಂದ ಅಲ್ಲೇ ಜಾಸ್ತಿ ಸೈನ್ಸು ಹಾಗೆ ಹಿಂಗೆ ಅಂತ ಈ ಜಾಸ್ತಿ ಏನು ಅಲ್ಲ ಎಜುಕೇಷನ್ ಇಲ್ಲ. ಅದಕ್ಕೋಸ್ಕರ ಅಲ್ಲೇನು ಊರಿನವ್ರಿಗೆಲ್ಲ ಫುಲ್ ಖುಷಿ ಆಗಿಬಿಟ್ಟು ನಂದೊಂದು ಬ್ಯಾನರು ಮಾಡಿಸಿದ್ರು ಅಂತೆ ನಮ್ಮ ಅಪ್ಪ ಹೇಳ್ತು ನನಗೆ. ಆಮೇಲೆ ಇಲ್ಲಿ ಲೆಕ್ಚರರ್ಸ್ ಆಮೇಲೆ ಜೈನ್ ಸರ ಹೋಮ್ ವಿಸಿಟು ಕೊಟ್ಟಿದ್ರು. ನಮ್ಮ ಊರವನವರೆಲ್ಲ ತುಂಬ ಖುಷಿಯಾಗಿ ಅವಳದ್ದು ಮುಂದೆ ಏನೇ ಬಂದರೂ ನಾವು ನೋಡ್ಕೋತೀವಿ, ಅವಳು ತುಂಬ ಓದಿದರೆ ಸಾಕು ಅಂತ ಹೇಳಿದರು. ತಾವು ಒಂದು ಈ ದ್ವಿತೀಯ PUC ಪರೀಕ್ಷೆಯಲ್ಲಿ ಒಂದು ಉನ್ನತ ಅಂಕಗಳನ್ನು ಪಡ್ಕೊಳ್ಳೋ ಮುಖಾಂತರ ಸರಗೂರು ತಾಲೂಕಿಗೆ ತಾವು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಕ್ಕೆ, ಅದು ನಮ್ಮ ಸಂಸ್ಥೆಯ ಕಾಲೇಜಿನ ವಿದ್ಯಾರ್ಥಿಯಾಗಿ ತಾವು ಈ ಒಂದು ಸಾಧನೆಯನ್ನು ಮಾಡಿರೋದಕ್ಕೆ ನಮ್ಮ ಜನಧ್ವನಿಯ ಕೇಳುಗರ ಪರವಾಗಿ ಹಾಗೂ ತಾಲೂಕಿನ ಜನತೆಯ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಗಿದ್ರೆ ಈಗ ದ್ವಿತೀಯ PUC ಪರೀಕ್ಷೆ ಯಶಸ್ಸು, ಉನ್ನತ ಅಂಕಗಳೊಂದಿಗೆ ತಾವೊಂದು ಉತ್ತೀರ್ಣರಾಗಿರೋದು ಇದೆಲ್ಲ ಒಂದು ಕಡೆ ಆದರೆ, ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು? ಆ ಗುರಿಯನ್ನು ಈಡೇರಿಸೋ ನಿಟ್ಟಿನಲ್ಲಿ ಈಗಲಿಂದ ಏನೆಲ್ಲ ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅಂದರೆ ನನಗೆ ಮೆಡಿಕಲ್ಗೆ ಹೋಗ್ಬೇಕನ್ನೋ ಆಸೆ. ನಾನು ಸಣ್ಣಕ್ಕಿದ್ದಾಗಿಂತ ನಾನು ಮೆಡಿಕಲ್ಲೇ ಏನಾರು ಮಾಡಿದರೆ ಮೆಡಿಕಲ್ಲೇ ಮಾಡ್ತೀನಿ, ನನಗೆ ಡಾಕ್ಟರೇ ಆಗಬೇಕನ್ನೋ ಆಸೆ. ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ನಾನು ಡಾಕ್ಟರೇ ಆಗ್ತೀನಿ ಅಂತ. ಅದಕ್ಕೆ ನಮ್ಮಪ್ಪ ಏನಾಗುತ್ತೆ, ನಿಂಗೆ ಏನು ಇಷ್ಟ ಅದನ್ನೇ ಮಾಡು ಮಗಳ, ಅದೇನು ಬಂದರೂ ನಾವು ನೋಡ್ಕೋತೀವಿ, ಎಷ್ಟೇ ದುಡ್ಡಾದರೂ ಪರವಾಗಿಲ್ಲ, ನಿನ್ನ ಇಷ್ಟ ಬಂದಿದ್ದು ನೀ ಮಾಡು ಅಂತಲೇ ನಂಗೆ ಹೇಳ್ಕೊತೇ ಬಂದಿರೋದವರು. ಅದಕ್ಕೆ ನಾನು ಇಲ್ಲಿ ನೀಟ್ಗೆ ಪ್ರಿಪೇರ್ ಆಗ್ತಿರೋದು. ನಮಗೆ ಇಲ್ಲಿ ವೀಕ್ಲಿ 2 ಟೈಮ್ಸ್ ನಮಗೆ ಮಾಕ್ ಟೆಸ್ಟ್ ತಗೋತಾರೆ. ಆಮೇಲೆ ಆ ಮಾಕ್ ಟೆಸ್ಟ್ನೆಲ್ಲ ಕಂಡಕ್ಟ್ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿ ನೋಟಿಸ್ ಬೋರ್ಡಿಗೆ ಹಾಕ್ತಾರೆ, ಟಾಪಲ್ಲಿ ಯಾರು ಬಂದರು, ಹಾಗೆ ಹಿಂಗೆ ಎಷ್ಟು ಮಾರ್ಕ್ಸ್ ಟಾಪಲ್ಲಿದೆ, ನಾವು ಇನ್ನೂ ಎಷ್ಟು ತೆಗಿಬೇಕು ಅಂತ. ಆಮೇಲೆ ನಮಗೆ ಇಲ್ಲಿ ಕ್ವಶನ್ ಪೇಪರ್ನು ಅಷ್ಟೇ ಟಫಾಗಿ ಕೊಡೋದು, ಯಾಕಂದರೆ ಇಲ್ಲಿ ನಾವು ಟಫ್ ಎಕ್ಸಾಮ್ಸ್ ಬರೆದ್ರೆ ಅಲ್ಲಿ ಬೋರ್ಡಲ್ಲಿ ನಮಗೆ ಈಸಿ ಆಗುತ್ತೆ ಅಂತ ಟಫ್ ಕ್ವಶನ್ ಪೇಪರ್ ಕೊಟ್ಟು, ಆಮೇಲೆ ಅದು ನಾವು ಮಾಕ್ ಟೆಸ್ಟ್ ಬರೆದಾದ್ಮೇಲೆ ನೆಕ್ಸ್ಟ್ ಡೇ ನಮಗೆ ಡಿಸ್ಕಷನ್ ಕ್ಲಾಸ್ ಇರುತ್ತೆ. ಆಮೇಲೆ ನಾವು ಅದನ್ನ ಮಾಕ್ ಟೆಸ್ಟ್ ಬರೆದಾದ್ಮೇಲೆ ನಮಗೆ ಯಾವ್ದು ಬಂದಿಲ್ಲ ಅಂತೆಲ್ಲ ಹಾಸ್ಟೆಲ್ಗೆ ಹೋಗ್ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿ ಯಾವ್ದು ಬಂದಿಲ್ಲ ಯಾವ್ದು ಬಂತು ಆಮೇಲೆ ಬಂದಿದ್ದನ್ನ ರಿವೈಸ್ ಮಾಡ್ಕೊಂಡು ಬಂದಾದಮೇಲೆ ನಮಗೆ ಇಲ್ಲಿ ಲೆಕ್ಚರರ್ಸು ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿ ಅವರು ಯಾವ್ದು ಪ್ರಾಬ್ಲಮ್ ಇದೆ, ಇದನ್ನ ಹೆಂಗೆ ಬಿಡಿಸ್ಬೇಕು, ಈ ಟ್ರಿಕ್ಸ್ ಏನು ಅಂತೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ ನಾವು ಅದನ್ನೆಲ್ಲ ಮಾಕ್ ಟೆಸ್ಟ್ನೆಲ್ಲ ಮುಗಿಸಿ ಮತ್ತು ನೆಕ್ಸ್ಟ್ ಮಾಕ್ ಟೆಸ್ಟ್ಗೆ ಪ್ರಿಪೇರ್ ಆಗ್ತಿರ್ತೀವಿ. ಹಾಗೆ ಈಗ ನಮಗೆ ವೀಕ್ಲಿ 2 ಟೈಮ್ಸ್ ಮಾಕ್ ಟೆಸ್ಟ್ ತಗೋತಾರೆ. ಮಾಕ್ ಟೆಸ್ಟಲ್ಲಿ ಮಾರ್ಕ್ಸ್ನು ನೋಟಿಸ್ ಬೋರ್ಡಲ್ಲಿ ಅನೌನ್ಸ್ ಮಾಡಿರ್ತಾರೆ, ನಾವು ಇನ್ನೂ ಎಷ್ಟು ತೆಗಿಬೇಕಿತ್ತು, ಆಮೇಲೆ ಹೋದ್ಸಲ ಮಾಕ್ ಟೆಸ್ಟ್ಗಿಂತ ಈ ಮಾಕ್ ಟೆಸ್ಟ್ಗೆ ಎಷ್ಟು ಮಾರ್ಕ್ಸ್ ಇಂಪ್ರೂವ್ ಆಗಿದೆ, ಇನ್ನೂ ಎಷ್ಟು ಇಂಪ್ರೂವ್ ಆಗಬೇಕಿತ್ತು ಅಂತ ನೋಟಿಸ್ ಬೋರ್ಡಲ್ಲಿ ಎಲ್ಲ ಅನೌನ್ಸ್ ಮಾಡಿರ್ತಾರೆ. ಆಮೇಲೆ ನಾವು ಅದನ್ನು ನೋಡ್ಕೊಂಡ್ಬಿಟ್ಟು ಇನ್ನು ಎಷ್ಟು ಎಫರ್ಟ್ ಹಾಕಬೇಕು ನಾವು ಅಂತ ಅನ್ಕೋತೀವಿ. ಆಮೇಲೆ May 3ಗೆ ನೀಟ್ ಎಕ್ಸಾಮ್ ಇದೆ, ಮುಂದಿನ ತಿಂಗಳು May 3ಗೆ ಆ ಎಕ್ಸಾಮ್ನ ನಾನು ಅಟೆಂಡ್ ಮಾಡ್ತಿದ್ದೀನಿ. ತಾವು ಮುಂದೆ ಎದುರಿಸಲಿರುವಂಥ ನೀಟ್ ಪರೀಕ್ಷೆಗಾಗಿರ್ಬೋದು, ತಮ್ಮ ಒಂದು ಭವಿಷ್ಯದ ಗುರಿಗಳಿಗಾಗಿರ್ಬೋದು ಶುಭವಾಗಲಿ ಅಂತ ಕೂಡ ನಾವು ಆಶಿಸ್ತೀವಿ. ಹಾಗಿದ್ರೆ ಈಗ ತಾವು ಒಂದು ಉನ್ನತ ಅಂಕಗಳನ್ನು ಪಡ್ಕೊಂಡು ತಮ್ಮದೇ ಆದಂಥ ಒಂದು ಓದಿನ ಕ್ರಮವನ್ನು ಅನುಸರಿಸಿ ಒಂದು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದೀರಾ. ಅದೇ ರೀತಿ ಮುಂಬರುವಂಥ ವಿದ್ಯಾರ್ಥಿಗಳು, ಅದು ದ್ವಿತೀಯ PUC ಆಗಿರ್ಬೋದು ಅಥವಾ SSLC ಆಗಿರ್ಬೋದು, ಯಾವುದೇ ಪರೀಕ್ಷೆಯಲ್ಲಿ ಒಂದು ಉನ್ನತ ಅಧ್ಯಯನ ಕ್ರಮದ ಮುಖಾಂತರ ಆ ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣೋ ನಿಟ್ಟಲ್ಲಿ ತಮ್ಮ ಅನುಭವದ ಪ್ರಕಾರ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಏನಂದರೆ ನೀವು ಸ್ಟಾರ್ಟಿಂಗಲ್ಲೇ ಕ್ಲಾಸ್ ಕೇಳ್ತಿರಲ್ಲ, ನಮಗೆ ಕ್ಲಾಸ್ ಎಫೆಕ್ಟಿವ್ ಆಗಿ ಕೇಳಬೇಕು. ಯಾಕಂದರೆ ಅದು ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಬೇರೆ, ನಾವು ಓದಿ ಅರ್ಥ ಮಾಡ್ಕೋತೇನೆಂದರೆ ಅದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಲೆಕ್ಚರರ್ಸ್ಗೆ ಮಾಡೋ ಪಾಠನ ಕರೆಕ್ಟಾಗಿ ಕೇಳಿ ಆಮೇಲೆ ಅದನ್ನ ಒಂದ್ಸಲ ಹೋಗಿ ರಿವೈಸ್ ಮಾಡಿದರೆ ನಮಗೆ ಅದರಲ್ಲಿ ಪರ್ಫೆಕ್ಟ್ ಆಗ್ತೇವೆ. ನಾವು ಇದರಲ್ಲಿ ಪರ್ಫೆಕ್ಟ್ ಇದ್ದೀನಿ ಅಂತ ಬಿಡೋದು ಬೇಡ. ಆಮೇಲೆ ಅದರಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಯಾಕಂದರೆ ಪ್ರಾಬ್ಲಮ್ಸು ಇರುತ್ತೆ. ಆಮೇಲೆ ಪ್ರಾಬ್ಲಮ್ಸು ಇಂಡೈರೆಕ್ಟಾಗಿ ಎಲ್ಲ ಕೇಳಿರ್ತಾರೆ, ಅದನ್ನ ನಾವು ಕರೆಕ್ಟಾಗಿ ಓದಿ ಒಂದ್ಸಲ ರಿವೈಸ್ ಮಾಡಿದ್ರೇ
ನಮಗದು ಬರೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಎಕ್ಸಾಮ್ಸ್ ಹತ್ತಿರ ಬರೋಕ್ಕೆ ಭಯ ಏನು ಇಟ್ಕೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಅಷ್ಟು ಪ್ರಿಪ್ರೇಟ್ರಿ ಬರ್ದಿರ್ತೀರ, ಮಂತ್ಲಿ ಟೆಸ್ಟ್ ಬರ್ದಿರ್ತೀರ, ಇಷ್ಟೆಲ್ಲ ಪರ್ಫೆಕ್ಟಾಗಿ ಆಮೇಲೆ ಇವಾಗಲೂ ಅನಿಸ್ತೀರಾ ಅಂದರೆ ಅದು ವಿದ್ಯಾರ್ಥಿಯ ಲಕ್ಷಣ ಅಲ್ಲ. ಅಂಜಕ್ಕೆ ಅದು ಆಬ್ವಿಯಸ್ಲಿ ಬಂದೇ ಬರುತ್ತೆ. ಆದ್ರೂ ಏನಿಲ್ಲ ನಮ್ಮ ಕೈಲಿ ಆಗುತ್ತೆ ಅಂತ ಹೇಳಿ ಆಮೇಲೆ ನಾವು ನಿದ್ದೆ ಕೆಡ್ದೇನೆ ನೈಟೆಲ್ಲ ಓದೋ ಅವಶ್ಯಕತೆ ಇರಲ್ಲ. ಆಮೇಲೆ ನಮ್ಮ ಹಾಸ್ಟೆಲ್ದಲ್ಲೂ ನೈಟ್ ಓದೋ ಸಿಸ್ಟಮ್ ಇಲ್ಲ. ಆಮೇಲೆ ಚೆಂದಾಗಿ ಓದ್ಬಿಟ್ಟು ರಿವೈಸ್ ಮಾಡಿ ಆಮೇಲೆ ನಮ್ಮ ಕಾಲೇಜಲ್ಲಿ ಕೊಟ್ಟಿರೋ ಕ್ವಶನ್ ಪೇಪರ್ನೆಲ್ಲ ಸಾಲ್ವ್ ಮಾಡಿದರೆ ಮಾರ್ಕ್ಸ್ ಬರುತ್ತೆ. ಭಾಳ ಸಂತೋಷ ಅಶ್ವಿನಿ ಅವರೇ. ಸಾಕಷ್ಟು ವಿಚಾರಗಳನ್ನು ತಮ್ಮ ದ್ವಿತೀಯ PUC ಪರೀಕ್ಷೆ ಯಶಸ್ಸಿನ ಕುರಿತು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಿದೆ. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ತಾಲೂಕಿನ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಎಲ್ಲರಿಗೂ ತುಂಬ ಖುಷಿಯಾಗಿರುತ್ತೆ, ಒಂದು ವಿದ್ಯಾರ್ಥಿನಿ ಇಷ್ಟು ಮಾರ್ಕ್ಸ್ ತೆಗ್ದಿದ್ದಾಳೆ ಅಂತ. ಅದಕ್ಕೆಲ್ಲನೂ ನಾನು ಒಬ್ಬಳೇ ಕಾರಣ ಆಗಿರಲ್ಲ, ಸಂಸ್ಥೆ ಆಮೇಲೆ ಲೆಕ್ಚರರ್ಸು ಎಲ್ಲರೂ ಕಾರಣ ಆಗಿರ್ತಾರೆ. ಆಮೇಲೆ ನಮ್ಮ ನೋಡ್ಕೋ ವಾರ್ಡನ್ಸೂ ಕಾರಣ ಆಗಿರ್ತಾರೆ. ಯಾಕಂದರೆ ನಮಗೆ ಆರಾಮಿಲ್ಲ ಅಂದ್ರೂ ಅವರೇನೆ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಎಲ್ಲ ನೋಡ್ಕೋತಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಇಂಟರ್ವ್ಯೂ ಕಳೆದಿದ್ದಕ್ಕೆ ನಿಮಗೂ ಥ್ಯಾಂಕ್ಸು. ಭಾಳ ಸಂತೋಷ ಅಶ್ವಿನಿ ಅವರೇ. ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೇನು ಪ್ರಸ್ತುತ ದ್ವಿತೀಯ PUC ಪರೀಕ್ಷೆಯ ವಿಜ್ಞಾನ ವಿಭಾಗದಲ್ಲಿ 600 ಅಂಕಗಳಿಗೆ 592 ಅಂಕಗಳನ್ನು ಪಡ್ಕೊಂಡಂಥ ಅನುಭವ ಆಗಿರ್ಬೋದು, ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಂಥ ಪರಿಯಾಗಿರ್ಬೋದು, ಇದರ ಹಿಂದಿನ ತಮ್ಮ ಓದಿನ ಆಸಕ್ತಿ, ತಮ್ಮ ಪರಿಶ್ರಮ ಆಗಿರ್ಬೋದು, ಇದಕ್ಕೆಲ್ಲ ಕಾಲೇಜು ಉಪನ್ಯಾಸಕರು ಹಾಗೂ ಕುಟುಂಬದವರ ಸಹಕಾರ ಆಗಿರ್ಬೋದು, ಹಾಗೆಯೇ ಪರೀಕ್ಷೆ ಸಮಯದಲ್ಲಿ ತಾವು ನಡೆಸಿದಂಥ ಅಧ್ಯಯನ ಕ್ರಮ ಆಗಿರ್ಬೋದು, ಪರೀಕ್ಷೆಯ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ತಮಗಾದಂಥ ಖುಷಿ ಅನುಭವ ಆಗಿರ್ಬೋದು, ತಮ್ಮ ಮುಂದಿನ ಭವಿಷ್ಯದ ಗುರಿಗಳು ಹಾಗೂ ಮುಂಬರುವಂಥ ವಿದ್ಯಾರ್ಥಿಗಳು ಯಾವ ರೀತಿಯಾದಂಥ ಕ್ರಮಗಳನ್ನು ಅನುಸರಿಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಪಟ್ಟರೆ ಆ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣ್ಬೋದು ಅನ್ನೋದು ಕುರಿತು ತುಂಬ ಉತ್ತಮ ಸಲಹೆಗಳನ್ನು ಒಳಗೊಂಡಂತೆ ತಮ್ಮ ಅನುಭವವನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ದ್ವಿತೀಯ PUC ಪರೀಕ್ಷೆಯ ವಿಜ್ಞಾನ ವಿಭಾಗದಲ್ಲಿ 600 ಅಂಕಗಳಿಗೆ 592 ಅಂಕಗಳನ್ನು ಪಡೆದು ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ಅಶ್ವಿನಿ ಹನುಮಂತಪ್ಪ ಮಡ್ಡಿನಾಯ್ಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.